ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಶರತ್ ನಿಮ್ಮೊಂದಿಗೆ ಇವತ್ತಿನ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಕಳೆದ ವಾರ ಇದರ ಮೊದಲ ಭಾಗವನ್ನು ಕೇಳಿದ್ವಿ. ಇವತ್ತು ಇದರ ಎರಡನೇ ಭಾಗವನ್ನು ಪ್ರಸಾರ ಮಾಡ್ತಿದ್ದೇವೆ. ಇನ್ನು ಮೊದಲ ಭಾಗ ಕೇಳದೇ ಇರುವವರು ಈ ಕೂಡಲೇ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅನ್ನುವಂಥ ಪ್ಲೇಲಿಸ್ಟ್ನಲ್ಲಿ ನೀವು ಇದನ್ನು ಕೇಳಬಹುದು. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದು ಎರಡನೇ ಭಾಗವಾಗಿರುತ್ತೆ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಆಯ್ತಲ್ವಾ? ಬನ್ನಿ ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದರಲ್ಲಿ ಎರಡು ಮಾತಿಲ್ಲ. ನಾನು ವೈದ್ಯಕೀಯ ವೃತ್ತಿ ಮಾಡ್ತಾ ಇದ್ದೀನಿ, ನಾನು ಅಧ್ಯಾಪಕ, ನಾನು ರೈತಾಪಿ ಕೆಲಸ ಮಾಡಬೇಕಂತ ಅನ್ಕೊಂಡ್ರೆ ಅದು ನಮ್ಮ ಮುಟ್ಟಾಳ್ತನ ಆಗುತ್ತೆ. ಯಾಕಂದ್ರೆ ರೈತರಿಲ್ಲ ಅಂದ್ರೆ ನಾವೆಲ್ಲ ಅಂಗಡಿಯಲ್ಲಿ ದುಡ್ಡು ಕೊಟ್ಬಿಟ್ಟು ತಗೊಳಕ್ಕೂ ಏನೂ ಇರಲ್ಲ. ಇದನ್ನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇವತ್ತು ನಾವು ರೈತಾಪಿ ವರ್ಗದವರು, ನಾವು ಇವಾಗ ಮುಖ್ಯಮಂತ್ರಿ ಆಗಿದ್ದೇವೆ, ಪ್ರಧಾನಮಂತ್ರಿ ಆಗಿದ್ದೇವೆ. ಹಾಗೆ ನಾನು ಇವತ್ತು ಕೆಲಸ ತಗೊಂಡಿದ್ದೀನಿ, ನಾನೊಬ್ಬ ಅಧ್ಯಾಪಕ, ನಾನು ರೈತಾಪಿ ಕೆಲಸ ಮಾಡಲ್ಲ, ಸಾಧ್ಯವೇ ಇಲ್ಲ, ನೋವೇ ಅಂತ ಯೋಚನೆ ಮಾಡ್ತಿದ್ರೆ ಇವತ್ತಿನಿಂದಾದರೂ ಇದನ್ನು ಬಿಡ್ಬಿಡಿ. ಈ ರೀತಿ ಯೋಚನೆ ಮಾಡಿದ್ರೆ ನಿಮ್ಮಂತಹ ಜನ ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿದೆ. ಇನ್ನು ಮುಂದುವರೆದು ಉತ್ತಮವಾದ ಆಹಾರವನ್ನ ಸೇವಿಸಿ, ಹಾಗೆ ಹಸಿವಾದಾಗ ಮಾತ್ರ ಸೇವನೆ ಮಾಡಿ, ಹಾಗೆ ತಾಜಾ ಆಹಾರವನ್ನ ಸೇವನೆ ಮಾಡಿ, ಹಾಗೆ ಪ್ರೀತಿ ಆಧಾರದಿಂದ ಮಾಡಿದಂತಹ ಒಂದು ಪ್ರೀತಿಯಿಂದ ತಯಾರು ಮಾಡಿದಂತಹ ಆಹಾರವನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಅನಿಸುತ್ತೆ. ಅಂದ್ರೆ ಹಸಿವಾದಾಗ ಮಾತ್ರ ಆಹಾರವನ್ನ ಸೇವನೆ ಮಾಡಿ ಅಂತ, ಇದು ಬಹಳ ಮುಖ್ಯ. ನಮ್ಗೆ ಹಸಿವು ಇಲ್ಲ ಅಂದ್ರೂ ಕೂಡ ಸ್ನೇಹಿತರು ಕೊಡಿಸ್ತಾರೆ, ಬಂಧುಗಳು ಕೊಡಿಸ್ತಾರೆ ಅಂತ ಚೆನ್ನಾಗಿ ಸೇವನೆ ಮಾಡಿ ತಿಂದು ನಾವು ಆಸ್ಪತ್ರೆಯನ್ನ ಹಿಡಿಯುವ ಬದಲು ನಮ್ಗೆಷ್ಟು ಬೇಕೋ ಅಷ್ಟು ಸೇವನೆ ಮಾಡಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಪ್ರತಿಯೊಬ್ಬರು ಇದನ್ನ ನೆನ್ಪಿಟ್ಕೋಬೇಕಾಗಿದೆ. ನಮ್ಗೆ ಹಸಿವಾಗಿದೆ, ನನಗೆ ಕೆಲಸ ಇದೆ ಅಂತ ಅನ್ಕೊಂಡ್ರೆ ನೀವು ಕೆಲಸನೇ ಮಾಡದೇ ಇರೋ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಗೇನೇ ಕೆಲಸ ಇರ್ಬೋದು, ಅದರ ಮಧ್ಯನೂ ಕೂಡ ಊಟ ಮಾಡೋದು ಬಹಳ ಮುಖ್ಯ. ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿದೆ. ಇವತ್ತು ನಮ್ಗೆ ಆಫೀಸ್ ವರ್ಕ್ ಇರ್ಬೋದು, ನಮ್ಗೆ ಉತ್ತಮ ನಾವು ಕೆಲಸಗಾರರಾಗಿರ್ಬೋದು, ಆದ್ರೆ ನಮ್ಗೆಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಶಕ್ತಿ ಬೇಕು ಸ್ವಾಮಿ. ಶಕ್ತಿನೇ ಇಲ್ಲ ಅಂದ್ರೆ ನಾವೇನ್ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ? ಅದಕ್ಕೆ ಶಕ್ತಿ ಬೇಕು ಅಂದ್ರೆ ನಾವು ಟೈಮ್ ಟು ಟೈಮ್ ಅಂದ್ರೆ 3 ಹೊತ್ತು ಊಟ ತಿಂಡಿ ಮಾಡಲೇಬೇಕು. ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿದೆ. ಹಾಗಾದ್ರೆ ಎಂಥ ಆಹಾರವನ್ನು ಸೇವನೆ ಮಾಡಬೇಕು? ತಾಜಾ ಆಹಾರವನ್ನು ಸೇವನೆ ಮಾಡಬೇಕು. ಯಾವತ್ತಿಂದೋ ಯಾವತ್ತೋ ಕೊಡೋದಲ್ಲ, ಅವತ್ತಿಂದ ಅವತ್ತೇ ಆಹಾರವನ್ನು ಸೇವನೆ ಮಾಡಬೇಕು. ಕೆಲವೊಂದು ಹೋಟ್ಲುಗಳಲ್ಲಿ ನೋಡ್ತೇವೆ, ಯಾವತ್ತಿಂದೋ ಚಟ್ನಿ ಇನ್ಯಾವತ್ತೋ ಕೊಡುವಂಥದ್ದು. ಹಾಗೆ ಯಾವತ್ತಿಂದೋ ಆಹಾರವನ್ನ ಅದನ್ನೇ ಬಿಸಿ ಮಾಡಿ ಅದನ್ನೇ ಬೆರಕೆ ಮಾಡಿ ಕೊಡುವಂತಹ ಹೋಟೆಲ್ಗಳು ಇಂದಿಗೂ ಕೂಡ ಇದೆ. ಅವರು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಗ್ರಾಹಕರು ಏನು
ಅವರಾಗೆ ಮನುಷ್ಯರಲ್ಲ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಅವರವರದೇ ಆದ ಜೀವನ ಇದೆ. ಇನ್ನು ಕೆಲವರು ದುಡ್ಡು ಮಾಡಬೇಕು ಅಂತ ಹೇಳಿ ಹೊರಟ್ರೆ ಅದು ಯಾವತ್ತಿಗೂ ಕೂಡ ಒಳ್ಳೇದಾಗಲ್ಲ. ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿದೆ. ಇವತ್ತು ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತ ಯಾರು ಕೂಡ ತಪ್ಪು ಆಗಿ ಭಾವಿಸ್ಬೇಡಿ. ಇರೋ ವಿಷಯಗಳನ್ನ ಮುಕ್ತವಾಗಿ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವತಂತ್ರವಾಗಿ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ನನ್ನ ಬಗ್ಗೆ ನೀವೇನ್ ತಿಳ್ಕೊಂಡ್ರು ಅದು ಪರವಾಗಿಲ್ಲ. ಆದ್ರೆ ಒಬ್ಬ ಗ್ರಾಹಕನಿಗೆ ಉತ್ತಮವಾದ ಆಹಾರವನ್ನು ಕೊಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಈಗ ನಾನು ಏನೇ ಹೋಟ್ಲ್ ಮಾಡಿರ್ಬೋದು, ನಾನು ಏನೇ ಅಂಗಡಿಯನ್ನು ಇಟ್ಕೊಂಡಿರ್ಬೋದು, ಆದ್ರೆ ಸ್ಥಳದಲ್ಲೇ ತಯಾರಿಸಿ ತಾಜಾ ಆಹಾರವನ್ನು ಕೊಡುವಂಥದ್ದು, ಹಾಗೆ ಬೆಳಿಗ್ಗೆ ಆಹಾರವನ್ನು ಸಂಜೆ ಕೊಡುವಂಥದ್ದು, ಇದೆಲ್ಲ ಒಳ್ಳೇದಲ್ಲ, ಯಾವತ್ತೂ ಕೂಡ ಒಳ್ಳೇದಾಗಲ್ಲ. ಅದು ಇವತ್ತು ನಮ್ಗೆ ದುಡ್ಡಾಗಿರ್ಬೋದು, ದುಡ್ಡು ಮಾಡೋಕ್ಕೋಸ್ಕರ ನಮ್ಮ ಆರೋಗ್ಯವನ್ನೇ ನಾವು ಬಲಿ ಕೊಡಬೇಕಾ? ಇದನ್ನ ಇನ್ನಾದರೂ ಈ ಹೋಟೆಲ್ ಉದ್ಯಮದಲ್ಲಿರುವಂತವರು ಯೋಚನೆ ಮಾಡಿ ತಮ್ಮ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಯಾವತ್ತಿಂದೋ ಆಹಾರವನ್ನ ಇನ್ಯಾವತ್ತಿಂದೋ ಆಹಾರ ಮಾಡಿದಕ್ಕೆ ಸೇರಿಸಿ ಕೊಡುವಂಥದ್ದು ಇದು ಎಷ್ಟು ಸರಿ? ನೀವೇ ಯೋಚನೆ ಮಾಡಿ ನೋಡಿ. ಮುಂದುವರೆದು ಹೇಳೋದಾದ್ರೆ, ಹೆಚ್ಚು ಬೇಯಿಸಿದ ಹಾಗೆ ಹೆಚ್ಚು ಬಣ್ಣಗಳನ್ನು ಬೆರೆಸಿದ ಹಾಗೆ ರಾಸಾಯನಿಕ ಪದಾರ್ಥಗಳಿಂದ ಮೂಲಕ ಉಳಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಮಾಡುವಂಥದ್ದು, ಹಾಗೆ ಇನ್ನು ಅನೇಕ ರೀತಿಯ ರಾಸಾಯನಿಕ ಬಣ್ಣದ ಒಂದು ಹೆಚ್ಚು ಬೇಯಿಸಿ ಸೀಸಿ ಅಂದ್ರೆ ಸೀದಾ ಪದಾರ್ಥಗಳನ್ನ ನೀಡೋದು, ಈ ರೀತಿಯ ಆಹಾರಗಳನ್ನ ಮಿತವಾಗಿ ಸೇವನೆ ಮಾಡೋದು ಬಹಳ ಮುಖ್ಯ. ಹೌದು ಸ್ನೇಹಿತರೆ, ಇದು ಪ್ರತಿಯೊಬ್ಬರ ಗಮನದಲ್ಲಿರಬೇಕು. ಬಣ್ಣದ ಏನೋ ಬಣ್ಣವಾಗಿ ಕಾಣಿಸ್ತಾ ಇದೆ, ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ರುಚಿ ಚೆನ್ನಾಗಿದೆ, ಮಸಾಲ ಪದಾರ್ಥ ಹೆಚ್ಚಾಕಿದ್ದಾರೆ, ಓಹ್ ನಾವು ಏನು ಪುಣ್ಯ ಮಾಡಿದೀವಿ ಗುರು ಅಂತ ಯೋಚನೆ ಮಾಡಿಕೊಂಡು ನೀವು ತಿಂತಾ ಇದ್ರೆ ಅದು ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡೋದು. ಅವ್ರೇನ ಪಾಪ ದುಡ್ಡು ಮಾಡ್ಕೊಳ್ತಾರೆ, ದುಡ್ಡು ಮಾಡ್ಕೊಳ್ಳಿ ಬಿಡಿ, ಆದ್ರೆ ನಿಮ್ಮ ಆರೋಗ್ಯವನ್ನ ನೀವು ಯಾವತ್ತಿದ್ರು ಚೆನ್ನಾಗಿಟ್ಕೊಳ್ಳಿ. ಇದಿಷ್ಟನ್ನು ಮಾತ್ರ ನಾನು ಹೇಳ್ಬಲ್ಲೆ. ಯಾವತ್ತಿಂದೋ ಆಹಾರವನ್ನು ಕೊಡುವುದು ಅದು ಅವರ ಒಂದು ಕಾಯಕನಾಗಿರುತ್ತೆ. ಹಾಗೆ ಮಸಾಲ ಪದಾರ್ಥಗಳು, ರಾಸಾಯನಿಕ ಪದಾರ್ಥಗಳು ಇವತ್ತು ಕೂಡ ಒಂದು ವಾರದ ಬಿಟ್ಟು ಆಹಾರವನ್ನು ಬೇಕಾದ್ರೆ ಕೊಡ್ಬೋದು. ಯಾಕಂದ್ರೆ ಅಂತಹ ರಾಸಾಯನಿಕ ಪದಾರ್ಥಗಳು ಇವತ್ತು ಬಂದಿದೆ. ಹಾಗೆ ಇಡ್ಲಿ ಮಾಡುವಂತಹ ಸಂದರ್ಭಗಳಲ್ಲಿ ಒಂದು ಪ್ಲಾಸ್ಟಿಕ್ ನ ಶೀಟ್ ಹಾಕ್ತಾರೆ, ಅದು ಕ್ಯಾನ್ಸರ್ಗೆ ಕಾರಕವಾಗಿ ಪರಿಣಮಿಸುತ್ತೆ. ಆದ್ರೆ ಇವತ್ತು ಪುಸ್ತಕದಲ್ಲಿ ಅಲ್ಲಿ ಇಲ್ಲಿ ಇದೆ ಅಷ್ಟೇ, ಯಾರು ಕೂಡ ಅದನ್ನ ಫಾಲೋ ಮಾಡಲ್ಲ. ಹೆಚ್ಚಾಗಿ ಇಡ್ಲಿ ಬೇಯಬೇಕು, ನಮ್ಗೆ ದುಡ್ಡಾಗಬೇಕು ಅಷ್ಟೇ. ಇದನ್ನ ಪ್ರತಿಯೊಬ್ಬರು ಯೋಚನೆ ಮಾಡೋದು ಇಷ್ಟೇನೆ. ಯಾರು ಕೂಡ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಲ್ಲ. ಇದು ನಾವು ನೆನ್ಪಿಡ್ಬೇಕಾದಂತ ವಿಷಯ. ಆಯ್ತಪ್ಪ, ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ, ಇನ್ನು ಇಷ್ಟೇ ಇದ್ರೆ ಸಾಕಾ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲ. ನಿದ್ರೆ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ. ಮನುಷ್ಯ ಒಂದು ಆರೋಗ್ಯಕರವಾದ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂದ್ರೆ ಆತ ನಿಯಮಿತವಾಗಿ ನಿದ್ರೆ ಮಾಡೋದು ಬಹಳ ಮುಖ್ಯ. ಎಷ್ಟೆಷ್ಟಕ್ಕೂ ನಿದ್ರೆ ಮಾಡೋದಲ್ಲ, ವಾಟ್ಸಪ್ ಮೆಸೇಜ್ ಮಾಡೋದಲ್ಲ, ವಾಟ್ಸಪ್ ಮೆಸೇಜ್ ನೋಡ್ಕೊಂಡು ಕಾಲ ಕಳೆದು ನಾವು ನಮ್ಗೆ ಇಷ್ಟ ಬಂದಾಗ ನಿದ್ರೆ ಮಾಡೋದಲ್ಲ. ನಿದ್ರೆ ಬಂದಾಗ ನಾವು ನಿದ್ರೆ ಮಾಡಬೇಕು. ಅದು ನಮ್ಮನ್ನ ಹೆಚ್ಚು ಉಲ್ಲಾಸಕರವಾಗಿಸುತ್ತೆ, ಹಾಗೆ ಹೆಚ್ಚು ಸಂತೋಷವಾಗಿರೋದಕ್ಕೆ, ಹಾಗೆ ನಮ್ಮ ಮುಂದೆ ಬರುವಂತಹ ದಿನ
ನಮಗೆ ಖುಷಿ ಕೊಡಬೇಕು ಅಂದರೆ ನಾವು ಇವತ್ತು ಮಲಗಿದಾಗ ನಮ್ಮ ಒಂದು ನಿದ್ರೆಯ ಒಂದು ನಿಯಮ, ಹಾಗೆ ನಿದ್ರೆ ಮಾಡುವಂಥ ಸಮಯ, ಇದನ್ನ ಪ್ರತಿಯೊಬ್ಬರು ನೆನ್ಪಿಡ್ಬೇಕಾಗಿದೆ. ಹಾಗೆ ಹಗಲು ಹೊತ್ತು ನಿದ್ರೆ ಮಾಡುವಂಥವ್ರಿಗೆ ಒಂದು ಕಿವಿ ಮಾತು, ನೀವು ಹಗಲು ಹೊತ್ತು ನಿದ್ರೆ ಮಾಡೋದ್ರಿಂದ ನಿಮ್ಗೆ ರಾತ್ರಿ ಹೊತ್ತು ನಿದ್ರೆ ಬರಲ್ಲ. ಚಾಟಿಂಗ್ ಮಾಡ್ಬೋದು, ಇನ್ನೇನೇನೋ ಮಾಡ್ಬೋದು, ಅಂದ್ರೆ ಚಾಟಿಂಗ್, ಮೆಸೇಜಸ್ ಏನೇನೋ ಮಾಡ್ಬೋದು, ಅದು ನಿಮ್ಮ ವೈಯಕ್ತಿಕ ವಿಷಯ. ಆದರೆ ನಿದ್ರೆ ಮಾಡೋದು ಸಂಜೆನೆ. ಹಗಲೊತ್ತು ನಿದ್ರೆ ಮಾಡ್ತೀನಿ ತಡೆಯಪ್ಪ ನಾನು ಅಂತ ಹೇಳಿ ಹಗಲೊತ್ತೇ 3-4 ಗಂಟೆ ನಿದ್ರೆ ಮಾಡಿ ರಾತ್ರಿ ಹೊತ್ತು ಜಾಗರಣೆ ಮಾಡಿದ್ರೆ ಅದರಲ್ಲಿ ಏನು ಅರ್ಥ ಇದೆ? ನಾಳೆ ಹಗಲೊತ್ತು ನೀವು ಎಷ್ಟೊತ್ತಿಗೆ ನಿದ್ರೆ ಮಾಡಿರ್ತೀರೋ ಅಷ್ಟೊತ್ತಿಗೆ ಮತ್ತೆ ನಿದ್ರೆ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ನಿದ್ರೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ರೂಢಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇವತ್ತು ಸಾಧಕರು ಅನೇಕರು ಇದ್ದೀರಿ, ಮಾಡ್ತಾರೆ ಸಾಧನೆ. ಆ ಸಾಧನೆ ಮಾಡುವಂಥ ಸಮಯದಲ್ಲಿ ನಿದ್ರೆಗೆಟ್ಟು ಸಾಧನೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಾವು ನಿದ್ರೆ ಮಾಡಿ, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಉತ್ತಮ ಸಾಧಕರಾಗೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಕೂಡ ನಿದ್ರೆಗೆಟ್ಟು ಯಾರೂ ಸಾಧನೆ ಮಾಡಿಲ್ಲ, ಸಾಧನೆ ಮಾಡೋಕ್ಕಾಗೋದೂ ಇಲ್ಲ. ಅನಾರೋಗ್ಯ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಷ್ಟೇ. ಹೇ ನನ್ನಿಷ್ಟ ಗುರು, ನೀನೇನಪ್ಪ ಅದನ್ನ ಹೇಳೋದು ಅಂತ ಹೇಳ್ತಾ ಇದ್ದೀರಾ. ನೀವು ಹೇಳಲೇಬೇಕು, ಆಗಲ್ಲ ಸ್ನೇಹಿತರೆ. ಈಗ ನಿದ್ರೆಗೆಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಿಮಗೆ ಗೊತ್ತಾ? ನಿದ್ರೆಗೆಡೋದ್ರಿಂದ ಜೀರ್ಣಾಂಗದ ಕ್ರಿಯೆ ನಿಲ್ಲುತ್ತೆ. ಜೀರ್ಣಾಂಗ ಸರಿಯಾಗಿ ಆಗಲ್ಲ. ಜೀರ್ಣಕ್ರಿಯೆ ಆಗದೆ ಇದ್ರೆ ನೀವು ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ. ಹಾಗೆ ನಿದ್ರೆಗೆಡೋದ್ರಿಂದ ನಮ್ಮ ಒಂದು ದಿನ ಚೆನ್ನಾಗಿರಲ್ಲ. ನಿದ್ರೆಗೆಟ್ಟು ನಾವೇನೋ ಸಾಧನೆ ಮಾಡ್ತೀವಿ ಅಂತ ಹೊರಟ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಮಗೆ ಅಗತ್ಯ ಇರುವಷ್ಟು ನಾವು ನಿದ್ರೆ ಮಾಡಲೇಬೇಕು. ಅದು ಯಾರಾದರೂ ಓಕೆನೆ. ನಮಗೆ ನಿದ್ರೆ ಮಾಡಲಿಲ್ಲ ಅಂದ್ರೆ ಆಲಸ್ಯ ಅನ್ನೊಂದು ಬೆಳೆದು ಬಿಡುತ್ತೆ. ಅವಾಗ ಏನನ್ಸುತ್ತೆ ಅಂದ್ರೆ, ಓಹ್ ಇವತ್ತು ಸಂಜೆ ಓದ್ಬೇಕಲ್ವಾ, ಬೇಡ ಬಿಡು ನಾಳೆ ಓದಿದ್ರೆ ಆಯ್ತದೆ, ಇವತ್ತು ಯಾಕೆ ಓದ್ಬೇಕು, ನಾಡ್ದು ಓದಿದ್ರೆ ಆಯ್ತದೆ ಅಂತ ಮುಂದೆ ಹೋಗ್ತಾನೆ ಇರುತ್ತೆ. ಏನು ನಿಮ್ಮ ವಯಸ್ಸು ಕಡಿಮೆ ಆಗುತ್ತಾ? ಇಲ್ಲ ಅಲ್ವಾ ಸ್ವಾಮಿ? ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ನಿದ್ರೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅಗತ್ಯ ಇದ್ದಷ್ಟು, ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನಿದ್ರೆ ಮಾಡೋದು ಬಹಳ ಮುಖ್ಯ. ತಡಿಯಪ್ಪ, ನನ್ನ ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೊರಟಿದ್ರೆ ಒಂದು ಕಿವಿ ಮಾತು, ನೀವು ಸಾಧನೆ ಮಾಡಿ, ಬೇಡ ಅನ್ನಲ್ಲ. ನೀವು ಸಾಧನೆ ಮಾಡಿದ್ದನ್ನು ನೋಡೋದಕ್ಕೆ ನೀವಿರ್ಬೇಕಲ್ವಾ? ನೀವಿರ್ಬೇಕು ಅಂದ್ರೆ ಅಗತ್ಯಕ್ಕೆ ತಕ್ಕಷ್ಟು ನಿದ್ರೆ ಮಾಡಿ, ಓಕೆನಾ? ಧೂಮಪಾನ ಬಿಡಿ, ಹಾಗೆ ಮದ್ಯಪಾನ ಬಿಡಿ. ಹಾಗೆ ಧೂಮಪಾನ ಮಾಡುವವರ ಬಳಿ ಸುಳಿದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ. ಯಪ್ಪ, ಇಲ್ಲಿಗೆ ಬಂದ ಇವನು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಸ್ನೇಹಿತರೆ, ಇದು ಒಂದು ಅತಿ ಮುಖ್ಯವಾದ ಅಂಶ. ಹಾಗೆ ತಂಬಾಕಿನ ಸಂಬಂಧಿಸಿದ ಯಾವುದೇ ಪದಾರ್ಥಗಳನ್ನ ಸೇವನೆ ಮಾಡಬೇಡಿ. ಇದರಿಂದ ಅತಿ ಬೇಗ ನಿಮಗೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಬೇಕಾಗಿದೆ. ಇವತ್ತು ನಾವು ನಮಗೆ ಏನೆಲ್ಲ ಸವಾಲುಗಳು ಎದುರಾದರೂ ಕೂಡ ನಾವು ಮದ್ಯಪಾನ ಮಾಡುವಂಥದ್ದು, ಧೂಮಪಾನ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ. ಇದನ್ನ ಸರ್ಕಾರದವರೇ ನಿಮ್ಗೆ ಹೇಳಬೇಕಾಗಿಲ್ಲ, ಆದರೆ ನಾವು ಅದನ್ನು ತಿಳ್ಕೊಂಡು ಮುಂದುವರಿಯೋದು ಬಹಳ ಮುಖ್ಯ. ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿನ ವಿದ್ಯಾರ್ಥಿನಿಯರು ಕೂಡ ಇಂಥ ಈ ಧೂಮಪಾನಕ್ಕೆ ಹಾಗೆ ಮದ್ಯಪಾನಕ್ಕೆ ದಾಸರಾಗ್ತಾ ಇದ್ದಾರೆ. ಅದು ಯಾಕೆ ಅನ್ನೋದ್ರಲ್ಲಿ
ಅದು ನಾನು ಒಂದು ವಿಷಯನ ಹೇಳಬಲ್ಲೆ. ಅದು ಯಾಕೆ ಅಂದರೆ ಅಪ್ಪ ಅಮ್ಮ ಕೊಡುವ ದುಡ್ಡಿನಿಂದ ಅಷ್ಟೇ. ನಾವು ಸ್ವಂತ ದುಡ್ದಿದ್ರೆ ನಮಗೆ ಗೊತ್ತಾಗ್ತಿತ್ತು ಅದ್ರ ಕಷ್ಟ ಏನು ಅಂತ. ಪಾಪ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಅಪ್ಪ ಅಮ್ಮ ಇಬ್ರು ಕೆಲಸದಲ್ಲಿದ್ದಾರೆ, ನಂದೇನು ಬಿಡು ನಡೆದೋಗುತ್ತೆ, ನಾನು ಏನು ದುಡಿದೇ ಇದ್ರು ನಾನು ಬದುಕ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಕೈ ಬಿಟ್ಬಿಡಿ. ನಾವು ಅಪ್ಪ ಅಮ್ಮ ಇರುವವರೆಗೂ ನಾವಿರಲ್ಲ, ಅಂದ್ರೆ ನಾವಿರ್ತೀವಿ. ಅಪ್ಪ ಅಮ್ಮ ಇರೋವರೆಗೂ ನಾವಿರ್ತೀವಿ, ನಾವಿರೋವರೆಗೂ ಅಪ್ಪ ಅಮ್ಮ ಇರಲ್ಲ. ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿದೆ. ಇವತ್ತು ನಾವು ಏನೇ ಸಾಧನೆ ಮಾಡಿರ್ಬೋದು, ಆದ್ರೆ ನಮ್ಗೆಷ್ಟೇ ಅಂಕಗಳು ಬಂದಿರ್ಬೋದು, ಆದ್ರೆ ನಾವು ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸ್ಬೇಕಾಗಿದೆ. ಮದ್ಯಪಾನ, ಧೂಮಪಾನ, ಇವತ್ತು ನಮ್ಗೆ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಬರ್ತಾ ಇದೆ. ಆ ದುಡ್ಡು ಎಲ್ಲಿ ಖರ್ಚು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾದ್ರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇವತ್ತಿಗೂ ಎಷ್ಟೋ ಕಷ್ಟದಲ್ಲಿರುವಂತವ್ರ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ. ಇವತ್ತಿಗೂ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟೋ ಜನಗಳು ತಮ್ಮ ಒಂದು ಕೂಲಿಯ ಕೆಲಸದಿಂದನೇ ಮಾಡ್ತಾರೆ. ಅವತ್ತಿನ ಊಟಕ್ಕೆ ಅವನಿಗೆ ಅವತ್ತು ಬಂದ ದುಡ್ಡೇ, ಒಂದು ಕೂಲಿಯ ದುಡ್ಡೇ ಆಧಾರ ಆಗಿರುತ್ತೆ. ಹಾಗಾಗಿ ನಾನು ಕೇಳೋದಿಷ್ಟೇ, ನಿಮ್ಗೆ ದುಡ್ಡು ಹೆಚ್ಚಾಗ್ತಾ ಇದೆಯಾ ಅಂದ್ರೆ ನಿಮ್ಗೆ ಆ ದುಡ್ಡು ಬೇಡ ಅನಿಸುತ್ತಾ? ನೀವು ಮದ್ಯಪಾನ ಮಾಡೋ ಬದಲು, ಧೂಮಪಾನ ಮಾಡೋ ಬದಲು ಅವರು ಕೊಡಿ. ಯಾರು ಬಡತನದಲ್ಲಿರ್ತಾರೆ, ಯಾರಿಗೋ ಫೀಸ್ ಕಟ್ಟೋದಕ್ಕಾಗಲ್ಲ ಅಂತವ್ರಿಗೆ ಕೊಡಿ. ಅವ್ರ ಜೀವನನೂ ರೂಪಿಸ್ಕೊಳ್ತಾರೆ, ಹಾಗೆ ನಿಮ್ಮ ಹೆಸರು ಹೇಳ್ತಾರೆ. ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ದು, ನಿಮ್ಮ ಸಾಧನೆಗೆ ಯಾರು ಸಹಾಯಕರಾಗಿದ್ದು ಅಂದಾಗ ಹೀಗೆ ನಮ್ಮ ಬಂಧು ಬಳಗದವರು, ಹಾಗೆ ಯಾರೋ ಅಪರಿಚಿತರು, ಎಷ್ಟೋ ಜನ ಇವತ್ತು ತಾವು ಸಾಧನೆಗಳನ್ನ ಮಾಡ್ತಾರೆ. ಹಾಗೆ ತಮಗೆ ಬಂದಂತ ಆದಾಯದಲ್ಲಿ ಕೆಲವೊಂದು ಬಡವರಿಗೆ ಮೀಸಲಿಡ್ತಾರೆ. ಅವರು ತಮ್ಮ ಹೆಸರನ್ನ ಹೇಳ್ಕೊಳ್ಳಲ್ಲ. ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಸಾಧನೆಯನ್ನ ಮಾಡಿದ್ರು, ಎಷ್ಟೋ ಜನರಿಗೆ ಸಹಾಯವನ್ನು ಮಾಡಿದ್ರು. ಆದ್ರೆ ಯಾರು ಸಹಾಯ ಮಾಡಿದ್ದು, ಯಾವಾಗ ಮಾಡಿದ್ದು ಎಲ್ಲ ಹೇಳ್ಬೇಡಿ ಅಂತ ಹೇಳಿ ಅವರು ಸಹಾಯ ಮಾಡಿದ್ದು. ಹಾಗೆ ನೀವು ಕೂಡ ಇವತ್ತಿನಿಂದ ಆದ್ರೂ ಸಹಾಯ ಮಾಡೋದಕ್ಕೆ ಮುಂದಾಗಿ. ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ಒಂದೊತ್ತಿಗೆ ಊಟಕ್ಕೋಸ್ಕರ ಕಷ್ಟಪಡ್ತಾರೆ. ಅಂತವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ. ಹಾಗೆ ನಿಮ್ಮ ಏನೋ ಹುಟ್ಟುಹಬ್ಬ ಇರುತ್ತೆ, ಜನ್ಮದಿನ ಇರುತ್ತೆ, ಅಂತ ಸಂದರ್ಭದಲ್ಲಿ ವೃದ್ಧಾಶ್ರಮಗಳಿಗೆ ಭೇಟಿ ನೀಡೋದ್ರ ಮೂಲಕ, ಹಾಗೆ ಅಂಥ ಮಕ್ಕಳ ಒಂದು ಶಾಲೆಗಳಿರ್ತವೆ, ಅಂತ ಕಡೆ ಊಟದ ಒಂದು ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ. ಹಾಗೆ ಇನ್ನೊಂದು ವಿಷಯ, ಇಲ್ಲಿ ಯಾವುದೇ ಒಂದು ನೀವು ಸಹಾಯ ಮಾಡುವಂತ ಸಂದರ್ಭದಲ್ಲಿ ನೀವೇ ಖುದ್ದಾಗಿ ಭೇಟಿ ನೀಡುವುದರ ಮೂಲಕ ಆ ಸಹಾಯ, ನೀವು ಮಾಡಿದ ಸಹಾಯ ಫಲಾನುಭವಿಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಪ್ರತಿಯೊಬ್ಬರು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ನಕಲಿಗಳು ಸೃಷ್ಟಿ ಆಗ್ತಾ ಇವೆ. ನಾನು ಯಾರು ಏನು ಅಂತ ಹೇಳೋದಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ರೀತಿ ಮಾತನಾಡಬೇಕು ಆ ರೀತಿಯೇ ಮಾತಾಡಬೇಕಾಗಿದೆ. ನಕಲಿ ಒಂದು ಗ್ಯಾಂಗ್ಗಳು ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ನೀವು ಮಾಡುವಂತ ಸಾಧನೆಗಳು, ಅಂದ್ರೆ ನೀವು ಮಾಡುವಂತ ಸಹಾಯ ಅದು ಫಲಾನುಭವಿಗಳಿಗೆ ತಲುಪಿದೆಯಾ ಅನ್ನೋದನ್ನ ನೀವು ಖಾತ್ರಿಪಡಿಸ್ಕೊಳ್ಳಿ. ಮದ್ಯಪಾನ, ಧೂಮಪಾನ ಮಾಡೋ ಬದಲು ಅದಕ್ಕೆ ನೀವು ಮುಂದಾಗಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮುಂದುವರೆದು ಹೇಳೋದಾದ್ರೆ ಧನಾತ್ಮಕತೆ ರೂಢಿಸ್ಕೋಬೇಕು. ನಕಾರಾತ್ಮಕವಾಗಿ ಯೋಚನೆ ಮಾಡುವುದು, ಧನಾತ್ಮಕವಾಗಿ ಯೋಚನೆ ಮಾಡುವುದು ಬಹಳ ಒಳ್ಳೆಯದು. ನಕಾರಾತ್ಮಕ ಯೋಚನೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನ ನಾವೇ ಹಾಳು ಮಾಡ್ಕೊಂಡಾಗುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ನೀವು ನಿಮ್ಮ ಯೋಚನೆ ಧನಾತ್ಮಕವಾಗಿರಲಿ, ಇನ್ನೊಬ್ಬರಿಗೆ ನೋವು ಉಂಟು ಮಾಡದೇ ಇರೋ ರೀತಿಯಾಗಿರಲಿ. ಹಾಗೆ ನನ್ನ ಜೀವನಕ್ಕೆ
ನನಗೇನಾಗಲ್ಲ ಬಿಡಪ್ಪ, ನಾನು ಚೆನ್ನಾಗೇ ಇದ್ದೀನಿ ಅಂತ ಅನ್ಕೊಂಡಿರೋರೆ ನಾಳೆ ದಿನ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವೇನು ಆರೋಗ್ಯವನ್ನ ನೋಡ್ಕೊಳ್ತೀರಾ ಆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಧನಾತ್ಮಕ ಯೋಚನೆ, ಒಳ್ಳೆ ಯೋಚನೆಗಳನ್ನ ಮಾಡಿ, ಒಳ್ಳೆ ಪುಸ್ತಕಗಳನ್ನ ಓದಿ. ಹಾಗೆ ನಕಾರಾತ್ಮಕ ಯೋಚನೆಗಳು, ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ನನಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡಿ. ನಿಮ್ಗೆ ನಾವೆಲ್ಲ ಇದ್ದೀವಿ. ನಾವೆಲ್ಲರೂ ಕೂಡ ಒಂದಾಗಿ ಜೀವನವನ್ನು ನಡೆಸೋಣ. ಎಲ್ಲರೂ ಸುಂದರವಾಗಿ ಆರೋಗ್ಯವಾಗಿರೋಣ. ಯಾವತ್ತೂ ಕೂಡ ಯಾರು ಕೂಡ ಸಾಯುವಾಗ ಏನು ಕೂಡ ತೆಗೆದುಕೊಂಡು ಹೋಗೋದಿಲ್ಲ. ಈ ಇರುವುದರ ನಡುವೆ ಏನು ಸಾಧನೆ ಮಾಡಿದ್ದೀವಿ, ಹಾಗೆ ಎಷ್ಟು ಜನರನ್ನು ಜೊತೆಯಲ್ಲಿ ನಾವು ಸ್ನೇಹವನ್ನು ಬೆಳೆಸಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಅನಗತ್ಯ ಶ್ರಮಪಟ್ಟು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ. ಹಾಗೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೇವರನ್ನ ಸ್ಮರಿಸಿ, ಹಾಗೆ ಧ್ಯಾನ ಮಾಡೋದ್ರ ಮೂಲಕ ಆ ಕಷ್ಟವನ್ನು ಪರಿಹರಿಸಿಕೊಳ್ಳಿ. ಇಲ್ಲಿ ಅನಗತ್ಯವಾಗಿ ಕೆಲಸ ಮಾಡುವಂಥದ್ದು, ನಮ್ಗೆ ಆ ಕೆಲಸದಿಂದ ಏನು ಪ್ರಯೋಜನನೇ ಇರಲ್ಲ. ಆದ್ರೂ ಕೂಡ ನಾನು ಕೆಲಸ ಮಾಡ್ಬೇಕು, ಗುರು ನಾನು ಕೆಲಸ ಮಾಡ್ಬೇಕು ಗುರು ಅಂತ ಹೇಳ್ತಾರೆ. ಆದ್ರೆ ಆ ಕೆಲಸ ನಮ್ಗೆ ಪ್ರಯೋಜನ ಆಗಿರುತ್ತಾ ಅನ್ನೋದನ್ನ ಯಾರು ಕೂಡ ಯೋಚನೆ ಮಾಡಲ್ಲ. ಹಾಗೆ ನಮ್ಗೆ ಇನ್ನೊಂದು ಕಷ್ಟ ಬಂದಿದೆ, ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಬೇಕು ಇವತ್ತು, ನನಗೆ ಆಗ್ತಾ ಇಲ್ಲ, ನಾನು ಬದುಕಲ್ಲ, ಯಾಕಂದ್ರೆ ನನಗೆ ಸಮಸ್ಯೆಗಳಾಗ್ತವೆ, ಸಮಸ್ಯೆಗಳು ನನಗೇ ಕ್ರಿಯೇಟ್ ಆಗ್ತವೆ, ಹೊಸ ಸಮಸ್ಯೆಗಳು ಹುಟ್ಕೊಳ್ತವೆ. ಇವತ್ತು ನಮ್ಗೆ ಹಣದ ಸಹಾಯ ಇಲ್ಲ, ಹಣ ಇಲ್ಲ ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಪರಿಹಾರ ಆಗತ್ತ? ಹಾಗೆ ನಮ್ಮ ಸ್ನೇಹಿತರು ಯಾರು ನಮ್ಮನ್ನ ಅಗಲಿದ್ದಾರೆ, ಅವ್ರ ಜೊತೆ ನಾನು ಸತ್ತು ಹೋಗ್ಬಿಡ್ತೀನಿ ಬಿಡಪ್ಪ, ನಾನು ಬೇಡ ನನಗೆ ಜೀವನ ಅಂತ ಅನ್ಕೊಂಡ್ರೆ ಹೇಗಾಗತ್ತೆ? ಏನೋ ಕಷ್ಟ ಬಂದಿದೆ, ಈ ಕಷ್ಟವನ್ನು ಪರಿಹರಿಸುವಂಥದ್ದು ದೈವ ಶಕ್ತಿ, ಕಾಣದೇ ಇರುವ ಯಾವುದೋ ಒಂದು ಶಕ್ತಿ ಇದೆ, ಅದರ ಮೇಲೆ ನಂಬಿಕೆ ಇಡಿ. ಹಾಗೆ ಧ್ಯಾನ ಮಾಡೋದು, ಪ್ರತಿನಿತ್ಯ ಒಂದು 10 ನಿಮಿಷ ಆದರೂ ಕೂಡ ನೀವು ಮಲಗುವ ಮೊದಲು ಧ್ಯಾನ ಮಾಡಿ ಮಲಗೋದ್ರಿಂದ ಇದು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಗೆ ಒಳ್ಳೆ ನಿದ್ರೆ ಕೂಡ ಬರುತ್ತೆ. ಹಾಗೆ ನಮ್ಗೆ ನೆನಪಿನ ಶಕ್ತಿ ಅನ್ನೋದು ಬೆಳೆಯುತ್ತೆ. ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ನೀವು ಧ್ಯಾನ ಮಾಡೋದ್ರ ಮೂಲಕ ನೀವು ಎಲ್ಲರೂ ಕೂಡ ಸುಂದರವಾದ ಸಾಧನೆಯನ್ನು ಮಾಡೋಣ. ಈ ಸಾಧಕರಿಗೂ ಅಷ್ಟೇನೆ ಧ್ಯಾನ ಅನ್ನೋದು ಬಹಳ ಮುಖ್ಯ. ಒಂದು 10 ನಿಮಿಷ ಆದ್ರೂ ಕೂಡ ನೀವು ಧ್ಯಾನ ಮಾಡೋದು ಬಹಳ ಒಳ್ಳೆಯದು. 1 ಗಂಟೆ 2 ಗಂಟೆ ಧ್ಯಾನ ಮಾಡುವಂತ ಅವಶ್ಯಕತೆ ಇಲ್ಲ. 1 ಗಂಟೆ 2 ಗಂಟೆ ಅದ್ರ ನಿದ್ರೆ ಮಾಡ್ಬಿಡ್ತೀರಿ. ಹಾಗಾಗಿ 10 ನಿಮಿಷ ನಿಮ್ಮ ಬಿಡುವಿನ ವೇಳೆಯಲ್ಲಿ ಒಂದು ಧ್ಯಾನವನ್ನು ಮಾಡೋದ್ರ ಮೂಲಕ, ಧ್ಯಾನ ಮಾಡಿ ನಂತರ ಓದೋದು ಬಹಳ ಒಳ್ಳೆಯದು. ಇದನ್ನ ಪ್ರತಿಯೊಬ್ಬರು ನೆನ್ಪಿಡ್ಬೇಕಾಗಿದೆ. ಇನ್ನು ಒಳ್ಳೆಯ ವಾತಾವರಣ, ಮಾಲಿನ್ಯ, ಪರಿಸರದ ಮಾಲಿನ್ಯ, ಇದರ ಬಗ್ಗೆ ಏನು ಮಾತಾಡೋದಂತ ಯೋಚನೆನೇ ಆಗುತ್ತೆ. ಹಾಗೆ ಒಳ್ಳೆಯ ವಾತಾವರಣದಲ್ಲಿ ನಾವು ಬದುಕನ್ನ ರೂಪಿಸಬೇಕಾಗಿದೆ. ಹಾಗೆ ವ್ಯಾಯಾಮ ಮಾಡುವಂತ ಸಂದರ್ಭದಲ್ಲಿ ಒಳ್ಳೆಯ ವಾತಾವರಣ ಇರೋದು ಬಹಳ ಮುಖ್ಯ. ಮನೆಯ ಒಳಗೆ ವ್ಯಾಯಾಮ ಮಾಡುವಂತ ಸಂದರ್ಭದಲ್ಲಿ ಮನೆಯ ಒಳಗಡೆ ಗಾಳಿ ಒಂದು ಹವಾ ಯಾವ ರೀತಿ ಇದೆ ಅಂತ ನೋಡಿಕೊಂಡು ನಂತರ ವ್ಯಾಯಾಮ ಮಾಡೋದು ಬಹಳ ಒಳ್ಳೆಯದು. ಇಲ್ಲ ಅಂದ್ರೆ ಇದರಿಂದಲೂ ಕೂಡ ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವು ಈ ವ್ಯಾಯಾಮ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಅಂಶವನ್ನ ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ವ್ಯಾಯಾಮದಲ್ಲಿ ಏನೇ ತೊಡಕುಗಳು ಬಂದರೂ ಕೂಡ ನೀವು ವ್ಯಾಯಾಮವನ್ನು ಮಾಡುವಂತ ಮೊದಲು ನಿಮ್ಮ ಕೌಟುಂಬಿಕ ವೈದ್ಯರನ್ನ ಸಂಪರ್ಕಿಸೋದು ಬಹಳ ಮುಖ್ಯ. ನಾನು ವ್ಯಾಯಾಮ ಮಾಡಬಹುದಾ, ಮಾಡಿದ್ರೆ ಯಾವ ರೀತಿಯ ವ್ಯಾಯಾಮಗಳನ್ನ ಮಾಡಬಹುದು, ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ
ಕೌಟುಂಬಿಕ ವೈದ್ಯರಿಂದ ಸಲಹೆಯನ್ನು ಪಡೆದು ನಂತರ ನೀವು ವ್ಯಾಯಾಮವನ್ನು ಪ್ರಾರಂಭಿಸಬಹುದು. ಈಗ ಹೊಸದಾಗಿ ಪ್ರಾರಂಭಿಸುವವರಿಗೆ ಈ ಒಂದು ಸಂದೇಶವನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ಒಂದು ಪರಿಸರದ ವಾತಾವರಣ, ಉತ್ತಮವಾದ ವಾತಾವರಣವನ್ನು ರೂಪಿಸ್ಕೊಳ್ಳೋದು, ಹಾಗೆ ಮನೆಯ ಸುತ್ತಮುತ್ತ ಯಾವುದೇ ರೀತಿಯ ಒಂದು ಮಲಿನಕರ ಪರಿಸರದ ಮಾಲಿನ್ಯ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಸೊಳ್ಳೆಗಳಿಂದ ರಕ್ಷಣೆಯನ್ನು ಪಡೆಯುವಂಥದ್ದು ಇದು ಬಹಳ ಮುಖ್ಯ ಅನಿಸುತ್ತೆ. ಇನ್ನು ಹೆಚ್ಚು ಹೊಗೆ ತುಂಬಿರುವಂತಹ ಕೋಣೆಗಳಲ್ಲಿ, ಹಾಗೆ ಹೆಚ್ಚು ವಾಹನ ಸಂಚಾರದ ಒಂದು ಸ್ಥಳಗಳಲ್ಲಿ ಹೆಚ್ಚಾಗಿ ಹೋಗಲೇಬೇಡಿ. ಅದರಿಂದನೂ ಕೂಡ ಅನಾರೋಗ್ಯ ನಿಮಗೆ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನಾವು ಓಡಾಡುವಂಥ ಸಂದರ್ಭದಲ್ಲಿ, ಹಾಗೆ ನಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿರಿಸಿಕೊಂಡು ಮುಂದುವರಿಯೋದು ಬಹಳ ಮುಖ್ಯ ಅನಿಸುತ್ತೆ. ಪ್ರಕೃತಿ ಸಹಜ ಪ್ರಕ್ರಿಯೆಗಳನ್ನ ನೀವು ನಿಯಂತ್ರಣ ಮಾಡಬೇಡಿ. ಹಾಗಂದ್ರೆ ಏನಪ್ಪ ಅಂದ್ರೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ವಾಂತಿ, ಸೀನು, ಈ ಒಂದು ಪ್ರಕ್ರಿಯೆಗಳು ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯಕವಾಗುತ್ತೆ. ನಮಗೆ ಮಲಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ಸುತ್ತೆ, ಆಗ ಹೋಗಿ ನೀವು ಮಲಮೂತ್ರ ವಿಸರ್ಜನೆ ಮಾಡಲೇಬೇಕು. ಅದನ್ನ ಇಲ್ಲ ಬಿಡ, ನನಗೆ ಏನಾಗಲ್ಲ, ನಾಳೆ ಬೆಳಿಗ್ಗೆ ಎದ್ದು ಮಾಡಿದ್ರಾಗತ್ತೆ ಅಂತ ಅನ್ಕೊಂಡು ಹಾಗೆ ಮಲ್ಕೋಬೇಡಿ. ಇದು ಹೆಣ್ಣು ಮಕ್ಕಳಿಗೂ ಕೂಡ ಅನ್ವಯಿಸುತ್ತೆ. ಹೆಣ್ಮಕ್ಳು ಎಷ್ಟೋ ಜನ ಒಂದು ಫ್ಯಾಕ್ಟರಿಯಲ್ಲಿ ಕಾರ್ಯನಿರ್ವಹಿಸುವಂಥವ್ರು, ಹಾಗೆ ತಮ್ಮ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು, ಹಾಗೆ ತಮ್ಮ ಸ್ಥಳದಲ್ಲಿ ಒಂದು ತಮ್ಮ ಕೆಲಸದ ಸ್ಥಳದಲ್ಲಿ ಇದ್ರ ಬಗ್ಗೆ ಪ್ರತಿಯೊಬ್ಬರು ಗಮನ ಹರಿಸಬೇಕಾಗಿದೆ. ಇವತ್ತು ನಮಗೆ ಒಳ್ಳೆಯ ವಾತಾವರಣ ಇದೆ, ಹಾಗೆ ನನಗೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಸೀನುಗಳು ಬರ್ತಾ ಇದೆ ಅಂತಂದಾಗ ಅದನ್ನು ತಡೆಯೋದಕ್ಕೆ ಹೋಗಬೇಡಿ. ನೀವು ಸೀನು ಬರ್ತಾ ಇದೆ ಅಂದ್ರೆ ಅದನ್ನು ತಡೆಯಬೇಡಿ. ಯಾಕಂದ್ರೆ ಯಾರೋ ಏನೋ ಅನ್ಕೊಳ್ತಾರೆ ಅಂತ ಸೀನನ್ನು ತಡೆದ್ರೆ ಅದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಹೊರತು ಅನ್ಕೊಂಡವ್ರಿಗೆ ಏನೂ ಆಗಲ್ಲ. ಇದನ್ನ ಪ್ರತಿಯೊಬ್ಬರು ನೆನ್ಪಿಡ್ಬೇಕು. ಇನ್ನು ವಾಂತಿ ಬಂದಂತ ಸಂದರ್ಭದಲ್ಲಿ ನೀವು ಅದನ್ನ ತಡೆಯಕ್ಕೆ ಹೋಗ್ಬೇಡಿ, ಅದನ್ನ ಬಿಟ್ಬಿಡಿ. ಹಾಗೇನೆ ಇದು ಪ್ರತಿಯೊಬ್ಬರು ನೆನ್ಪಿಡ್ಬೇಕಾದಂತ ವಿಷಯ. ಸಾಮಾನ್ಯ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ, ಹಾಗೆ ಹೆಚ್ಚು ಶ್ರಮ ವಹಿಸಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ. ಇದು ಬಹಳ ಮುಖ್ಯ. ನನಗೆ ಶಕ್ತಿ ಇದೆ, ಶಕ್ತಿ ಮೀರಿ ಕೆಲಸ ಮಾಡುವಂಥದ್ದು, ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಹಾಗೆ ನಿಯಮಿತವಾಗಿ ವೈದ್ಯರ ಬಳಿ ನೀವು ಚೆಕಪ್ಗಳು ಅಂದ್ರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ಮಾಡಿ, ಹಾಗೆ ನನಗೇನಾದ್ರೂ ಸಮಸ್ಯೆ ಇದೆಯಾ ಅಂತ ವೈದ್ಯರನ್ನ ಕೇಳಿ ತಿಳ್ಕೊಂಡು ನೀವು ಮುಂದುವರಿಯೋದು ಬಹಳ ಒಳ್ಳೆಯದು. ಹಾಗೆ ಶಕ್ತಿ ಮೀರಿ ಕೆಲಸ ಮಾಡುವಂಥದ್ದು, ಹಾಗೆ ನಮ್ಗೆ ಆಗದೆ ಇದ್ರೂ ಕೂಡ ಆಗುತ್ತೆ ಅಂತ ಹೇಳಿ ಮಾಡುವಂಥದ್ದು, ಇವುಗಳನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಹೆಚ್ಚು ಲೈಂಗಿಕ ಕ್ರಿಯೆಯನ್ನು ಮಾಡಬೇಡಿ, ಹಾಗೆ ಹೆಚ್ಚು ಮದ್ಯಪಾನ ಮಾಡುವಂಥದ್ದು, ಹಾಗೆ ಹೆಚ್ಚು ಕೆಲಸ ಮಾಡೋದು, ಇವೆಲ್ಲ ಒಳ್ಳೇದಲ್ಲ. ಅಂದ್ರೆ ನಮ್ಗೆ ಲೈಂಗಿಕ ಕ್ರಿಯೆ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನ ಪ್ರತಿನಿತ್ಯ ಒಂದು ಬಾರಿ ಮಾಡೋದು ಬಹಳ ಒಳ್ಳೆಯದು. ಅಂದ್ರೆ ಲೈಂಗಿಕವಾಗಿ ವಿವಾಹ ಆದಂತ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತಾಡುವಾಗ ಕೆಲವರು ಅನ್ಯತೆ ಭಾವಿಸೋದು ಬಹಳ ಜಾಸ್ತಿ ಆಗಿದೆ. ಆದ್ರೆ ಇಲ್ಲಿ ಆರೋಗ್ಯ ಸಂಬಂಧ ವಿಷಯಗಳ ಬಗ್ಗೆ ಮಾತಾಡುವಾಗ ಇದನ್ನ ಮಾತಾಡ್ಲೇಬೇಕಾಗಿದೆ. ಹಾಗಾಗಿ ಯಾರು ಕೂಡ ಅನ್ಯತೆ ಭಾವಿಸಬೇಡಿ. ಲೈಂಗಿಕ ಸಂಪರ್ಕ ಅಂದ್ರೆ ಹೆಣ್ಣು ಗಂಡು ಸೇರುವಂಥದ್ದು, ಆ ಸೇರುವಂತ ಒಂದು ವಿವಾಹವಾದಂತ ಹೆಣ್ಣು ಗಂಡು ಸೇರುವಂಥದ್ದು,
ಸೇರೋದನ್ನು ಹೆಚ್ಚು ಮಾಡಬೇಡಿ. ಹೆಚ್ಚಾಗಿ ಲೈಂಗಿಕ ಸಂಪರ್ಕವನ್ನು ಬೆಳೆಸಬೇಡಿ. ಇದು ಮುಂದೆ ಗಂಭೀರವಾದ ಸಮಸ್ಯೆಯನ್ನು ನಿಮಗೆ ತಂದೊಡ್ಡುತ್ತೆ. ಹಾಗೆ ಮದ್ಯಪಾನ, ಪ್ರತಿನಿತ್ಯ ಮದ್ಯಪಾನ ಮಾಡುವಂಥದ್ದು ಇದು ಒಳ್ಳೆಯದಲ್ಲ. ಹಾಗೆ ಮದ್ಯಪಾನವನ್ನು ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಇದರಿಂದ ಏನು ಪ್ರಯೋಜನ ಇಲ್ಲ ನಿಮಗೆ. ಒಂದು ಕ್ಷಣದ ಖುಷಿಗೋಸ್ಕರ ಇಡೀ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೋಬೇಡಿ. ಇದು ಪ್ರತಿಯೊಬ್ಬರು ನೆನ್ಪಿಡ್ಬೇಕಾದಂಥ ವಿಷಯ. ಹಾಗೆ ಹೆಚ್ಚು ಕೆಲಸವನ್ನು ಕೂಡ ಮಾಡಕ್ಕೆ ಹೋಗ್ಬೇಡಿ. ಹೆಚ್ಚು ಕೆಲಸ ಮಾಡಿದ್ರೆ ನಿಮ್ಗೇನು ಹೆಚ್ಚಾದರೂ ಸಂಬಳ ಕೊಡ್ತಾರ? ಖಂಡಿತ ಕೊಡಲ್ಲ. ನೀವೆಷ್ಟು ಕೆಲಸ ಮಾಡ್ತೀರೋ ಅಷ್ಟೇ ಸಂಬಳ ಕೊಡೋದು. ಇಷ್ಟರಿಂದ ಎಷ್ಟು ಗಂಟೆ ಅಂತ ಇರುತ್ತೆ, ಅಷ್ಟೇ ಸಂಬಳ ಕೊಡೋದು. ನೀವು 1-2 ಗಂಟೆ 3 ಗಂಟೆ ಎಕ್ಸ್ಟ್ರಾ ಮಾಡಿದ್ರೆ ಏನು ಸಂಬಳ ಕೊಡಲ್ಲ ಕಣ್ರಿ. ಇದ್ರ ಬಗ್ಗೆ ಪ್ರತಿಯೊಬ್ಬರು ಗಮನ ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಅರಿವಿರಲಿ. ಹಾಗೆ ಆಹಾರ ಅಭ್ಯಾಸ, ಉತ್ತಮ ಆರೋಗ್ಯವನ್ನ ನೀವು ನೋಡ್ಕೋಬೇಕಾಗಿದೆ. ನಿಮ್ಮ ಬಗ್ಗೆ ನಿಮಗೆ ಅರಿವಿರ್ಲಿ ಕಣ್ರಿ. ಇವತ್ತು ನಾವು ಏನೇನೋ ಒಂದು ಕೆಲಸದಲ್ಲಿ ತೊಡಗ್ತೀವಿ, ಆದರೆ ನಮ್ಮ ಬಗ್ಗೆ ನಾವೇ ಗಮನ ವಹಿಸಲ್ಲ. ನಮಗೆ ಸಮಸ್ಯೆಗಳು ಉದ್ಭವ ಆದಾಗ ಮಾತ್ರ ನಮಗೆ ಒಂದು ನೆನಪಾಗುತ್ತೆ, ಆರೋಗ್ಯ ಸಂಬಂಧಿಸಿ ಏನೋ ಸಮಸ್ಯೆ ಆಗಿದೆ, ನಾನು ವೈದ್ಯರ ಬಳಿ ಹೋಗಿ ತೋರಿಸ್ಕೋಬೇಕು ಅಂತ. ಯಾಕೆ? ಮೊದಲೇ ನೀವು ಎಚ್ಚೆತ್ಕೊಂಡ್ರೆ ಇದನ್ನ ಗಂಭೀರವಾಗಿರುವ ಸಮಸ್ಯೆಯನ್ನ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉತ್ತಮ ಆಹಾರ, ಮನೆಯಲ್ಲೇ ತಯಾರು ಮಾಡಿದಂತಹ ಆಹಾರವನ್ನ ಹೆಚ್ಚಾಗಿ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಒಳ್ಳೆಯ ಆಹಾರ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವೆಲ್ಲರೂ ಕೂಡ ಶಾಂತವಾಗಿರೋಣ. ಇದರಿಂದ ಹಾಗೆ ಪ್ರಾರ್ಥನೆ, ಧ್ಯಾನ ಇವುಗಳ ಕಡೆ ನಾವೆಲ್ಲರೂ ಕೂಡ ಗಮನ ಹರಿಸೋಣ. ನಮ್ಗೆ ಸಮಯನೇ ಇಲ್ಲ ಗುರು ಅಂತಿದ್ರ? ಇಲ್ಲ ಕಣ್ರಿ, ನಾವು ಸಮಯ ಮಾಡ್ಕೋಬೇಕಾಗಿದೆ. ನಮ್ಗೆ ಯಾರಿಗೂ ಕೂಡ ಸಮಯನೇ ಇರಲ್ಲ. ನಾವು ಸಮಯ ಮಾಡಿಕೊಂಡು ಪ್ರಾರ್ಥನೆ, ಧ್ಯಾನ ಹಾಗೆ ಒಳ್ಳೆಯ ಒಂದು ದೈವಿ ಶಕ್ತಿಯನ್ನ ನಾವು ಅವರವರ ಧಾರ್ಮಿಕ ಅನುಸಾರವಾಗಿ ನಾವು ರೂಪಿಸ್ಕೊಳ್ಳೋದು ಬಹಳ ಮುಖ್ಯ. ಇದರಿಂದ ಶಾಂತವಾಗಿರುವಂಥದ್ದು, ಯಾವುದೇ ರೀತಿಯ ಕೋಪ ತಾಪಗಳಿಗೆ ನಾವು ಮನಸ್ತಾಪಗಳನ್ನ ಮಾಡಿಕೊಳ್ಳದೆ ಎಲ್ಲರೂ ಕೂಡ ಚೆನ್ನಾಗಿರೋಣ. ಇರುವಷ್ಟು ದಿನ ಖುಷಿಯಾಗಿರೋಣ ಕಣ್ರಿ. ಇವತ್ತು ನಾಳೆ ನಾವು ಈ ಲೋಕವನ್ನು ಬಿಟ್ಟು ಹೋಗೋದರ ನಡುವೆ ಎಲ್ಲರೂ ಚೆನ್ನಾಗಿರೋಣ, ಸಂತೋಷವಾಗಿರೋಣ. ಈ ಸಂತೋಷ ಎಲ್ಲ ಸಿಗಬೇಕು ಅಂದ್ರೆ ನಾವು ಧ್ಯಾನ ಮಾಡುವಂಥದ್ದು, ಹಾಗೆ ಒಳ್ಳೆಯ ಪ್ರಾರ್ಥನೆಗಳು ಮಾಡುವಂಥದ್ದು, ಹಾಗೆ ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಇದು ಬಹಳ ಮುಖ್ಯ ಅನಿಸುತ್ತೆ. ಇನ್ನು ಕೊನೆಯದಾಗಿ ಕೋಪ, ತಾಪ ಹಾಗೆ ದುರಾಸೆ, ಮತ್ತೊಬ್ಬರ ಆಸ್ತಿಗೆ ಆಸೆ ಪಡುವಂಥದ್ದು, ಹಾಗೆ ನಮ್ಗೆ ಏನೋ ಒಂದು ಹೇಳ್ಬೇಕು, ನನ್ನ ಕೋಪದಿಂದ ಹೇಳ್ಬೇಕು, ಅಥವಾ ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ, ಆ ಸಾಧನೆಗೆ ಯಾರೋ ಅಡ್ಡಿ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡುವಂಥದ್ದು, ಹಾಗೆ ಈ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ದಯವಿಟ್ಟು ಕೈ ಹಾಕಕ್ಕೆ ಹೋಗ್ಬೇಡಿ. ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು ಅಂದ್ರೆ ಇವೆಲ್ಲವನ್ನ ಬಿಟ್ಟು ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ನಮ್ಮ ಜೀವನ ರೂಪಿಸ್ಕೊಳ್ಬೇಕಾಗಿದೆ. ಇವತ್ತು ನಮ್ಗೆ ಏನೇ ಸವಾಲುಗಳು ಇರ್ಬೋದು, ಅದನ್ನೆಲ್ಲ ನಿಭಾಯಿಸೋದಕ್ಕೆ ನಮಗೆ ಶಕ್ತಿ ಇರಬೇಕು. ಹಾಗೆ ಒಳ್ಳೆಯ ಆರೋಗ್ಯ ಇರಬೇಕು. ಒಳ್ಳೆಯ ಆರೋಗ್ಯವನ್ನ ರೂಪಿಸ್ಕೋಬೇಕು ಅಂದ್ರೆ ನಾವು ಕೋಪ, ತಾಪ, ದುರಾಸೆ, ಮತ್ತೊಬ್ಬರು ಏನೋ ಒಂದು ಮಾಡ್ತಾ ಇದ್ದಾರೆ ಅಂದ್ರೆ ಅವನು ಏನು ಹೀಗೆ ಮುಂದುವರೆದ್ಬಿಟ್ನಲ್ಲ ಅನ್ನುವಂತ ಒಂದು ದುರಾಸೆ, ಹಾಗೆ ಮತ್ತೊಬ್ಬರ ಆಸ್ತಿಗೆ ಆಸೆ ಪಡುವಂಥದ್ದು, ನಮ್ಮ ಹತ್ರ ಅಂತ ಅಷ್ಟ ಆಸ್ತಿ ಇಲ್ಲ, ಇನ್ನೊಬ್ಬರ ಆಸ್ತಿ ಏನಾದ್ರೂ ನಾವು ಕಿತ್ಕೊಳ್ಳೋಣ ಅಂತ ಯೋಚನೆ ಮಾಡುವಂಥದ್ದು, ಇವುಗಳನ್ನೆಲ್ಲ ಬಿಟ್ಟು ನಾವೆಲ್ಲರೂ ಕೂಡ ಮಾನವರಾಗಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋಣ ಅಂತ. ಇದುವರೆಗೆ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲರೂ ಕೂಡ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇರುವಷ್ಟು ದಿನ ಇನ್ನೊಬ್ಬರಿಗೆ ನೋವು ಉಂಟು ಮಾಡದೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿರೋಣ. ಹಾಗೆ ನಮ್ಮ ಮುಂದೆ ಬರಲಿರುವ ದಿನಗಳಿಗೆ, ಹಾಗೆ
ನಾವು ಅಂದುಕೊಂಡಿರುವಂತಹ ಸಾಧನೆಗಳನ್ನ ಸಾಧಿಸೋದಕ್ಕೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ನಾವು ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಇದೆಲ್ಲ ಉಚಿತವಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.